ಮಂಡ್ಯ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭವನ್ನು ಮೇ 23ರಂದು ಬೆಳಗ್ಗೆ 10:30 ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಕಾವೇರಿ ಎಜುಕೇಷನ್ ಅಂಡ್ ರಿಸರ್ಚ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಬಿ.ಜಿ. ಸಂಗಮೇಶ್ವರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾರಂಭದಲ್ಲಿ 2 ವರ್ಷಗಳ 364 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುತ್ತಿದೆ. 2024-25ನೇ ಸಾಲಿ 160ರ ಪೈಕಿ 115 ಮಹಿಳಾ ವಿದ್ಯಾರ್ಥಿನಿಯರು, 45 ಪುರುಷ ವಿದ್ಯಾರ್ಥಿಗಳಲ್ಲೂ 2025-26ನೇ ಸಾಲಿನ 204ರ ಪೈಕಿ 126 ಮಹಿಳಾ ವಿದ್ಯಾರ್ಥಿನಿಯರು ಹಾಗೂ 78 ಪುರುಷ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು ಎಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಮೆರಿಕಾದ ಫ್ಲೋರಿಡಾ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದ ಕಂಪ್ಯೂಟರ್ ವಿಜ್ಞಾನಿ ಪ್ರೊಫೆಸರ್ ಸುಂದರ್ರಾಜ ಸೀತಾರಾಮ ಅಯ್ಯಂಗರ್ ಭಾಗವಹಿಸುವರು. ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಬಿ.ಜಿ. ಸಂಗಮೇಶ್ವರ, ಕಾರ್ಯದರ್ಶಿ ಡಾಕ್ಟರ್ ಸಿ.ಜೆ. ಗಂಗಾಧರಗೌಡ, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎ.ಎಸ್. ಶ್ರೀಕಂಠಪ್ಪ ಉಪಸ್ಥಿತರಿರುವರು ಎಂದು ವಿವರಿಸಿದರು. ಗೋಷ್ಠಿಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಡಾಕ್ಟರ್ ಸಿ.ಜೆ. ಗಂಗಾಧರಗೌಡ, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎ.ಎಸ್. ಶ್ರೀಕಂಠಪ್ಪ ಇದ್ದರು. ಅಯ್ಯಂಗಾರ್ ಆಲ್ಗಾರಿದಮ್ ಅಂತ ಅವರು ಬಂದು ನಮ್ಮ ಹುಡುಗರಿಗೆ ಭಾಷಣ ಮಾಡಲಿಕ್ಕೆ ಕರೆದಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ, ನಾಳೆ ಬರ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಆಗಮಿಸ್ಬೇಕಲ್ಲಿ ಬಂದು ನಮ್ಮ ಇದನ್ನೆಲ್ಲ ಪಬ್ಲಿಷ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಒಂದು. ಎರಡನೇದು, ನಮ್ಮ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇತ್ತು ಇದುವರೆಗೆ. ಈಗ ಹೊಸದಾಗಿ ಇನ್ಫಾರ್ಮೇಷನ್ ಸೈನ್ಸು ಹಾಗೂ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸ್, ಈ 3 ಕೋರ್ಸು ಹೊಸದಾಗಿ ಸೇರಿಸಿದ್ವಿ. ಇದಲ್ಲದೆ ನಮಗೆ MCA ಆ್ಯಂಡ್ BCA ಕೋರ್ಸಸ್ ಕೂಡ ಅದು ನಮ್ಮ VTU ಅಫಿಲಿಯೇಷನಲ್ಲಿ ನಡೀತಾ ಇದೆ. BBA ಕೂಡ ಈ ವರ್ಷದಿಂದ ಶುರು ಮಾಡಿದ್ವಿ. ಒಟ್ಟು ಈಗಾಗಲೇ 1500 ಹುಡುಗರು ಇದ್ದಾರೆ ನಮ್ಮಲ್ಲಿ. ಆ 1500 ಹುಡುಗರಲ್ಲಿ 80% ಹೆಣ್ಮಕ್ಳು. ಅವರೆಲ್ಲ ನಾವು ಎಲ್ಲರಿಗೂ ಟ್ರಾನ್ಸ್ಪೋರ್ಟ್ ಸರ್ವಿಸನ್ನು ಪ್ರೊವೈಡ್ ಮಾಡಿದ್ದೀವಿ, ಫ್ರೀ ಟ್ರಾನ್ಸ್ಪೋರ್ಟ್. 7 ತಾಲೂಕಲ್ಲೂ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಬೆಳಗ್ಗೆ 8:30-9 ಗಂಟೆ ಅಷ್ಟೊತ್ತಿಗೆ ಕಾಲೇಜಿಗೆ ಬರುತ್ತೆ ಬಸ್ಸು. ತಿರುಗಿ ಸಾಯಂಕಾಲ ಕರ್ಕೊಂಡೋಗಿ ಬಿಡ್ತೀವಿ. ಅಂದರೆ ಸೇಫು. ಎಲ್ಲ ಹೆಣ್ಮಕ್ಳು ಜಾಸ್ತಿ ಬರ್ತಾಯಿದ್ದಾರೆ, ಅದಕ್ಕೆ ಅದು ಭಾಳ ಅನುಕೂಲವಾಗಿದ್ದು. ಅದಲ್ಲದೆ ನಾವು ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಒಂದು ವಿಂಗ್ ಇದೆ ನಮ್ಮಲ್ಲಿ. ಅಲ್ಲಿ ಕೆಲವು ದೊಡ್ಡ ಕಂಪನಿಗಳ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ABC ಕನ್ಸಲ್ಟೆಂಟ್ ಅಂತ ಇದ್ದಾರೆ, ಅವ್ರ ಕನ್ಸಲ್ಟೆಂಟ್ ಜೊತೆ ಮಾಡಿ ಈಗಾಗಲೇ ನಮ್ಮ 200 ಜನದಲ್ಲಿ 110-115 ಜನ ದಿನ ಬರ್ತಾಯಿರ್ತಾರೆ ಪ್ಲೇಸ್ಮೆಂಟ್ಗೆ. ಅದರಲ್ಲಿ 115 ಜನ ಸೆಲೆಕ್ಟ್ ಆಗಿದ್ದಾರೆ, ಆಫರ್ ಲೆಟರ್ ಕೊಟ್ಟಿದ್ದಾರೆ. ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ ಪೀಪಲ್ ಜಾಯಿನ್ ದಿ ಕೋರ್ಸ್ ಅಂತ ಇರುತ್ತೆ. ಆದ್ದರಿಂದ ಅಷ್ಟು ಜನ ಅದಕ್ಕೆ ಮಾಡಿದರೆ ಪ್ಲೇಸ್ಮೆಂಟ್ ಭಾಳ ಚೆನ್ನಾಗಿ ನಡೀತಾ ಇದೆ. ಸುತ್ತಮುತ್ತ ಎಲ್ಲರಿಗಿಂತನೂ ಚೆನ್ನಾಗಿ ಪ್ಲೇಸ್ಮೆಂಟು ನಮ್ಮ ಕಾಲೇಜಲ್ಲಿ ನಡೀತಾ ಇದೆ. ಮೊನ್ನೆ ಕೂಡ ನಾವು ಒಂದು ಹೆರಾಲ್ಡ್ ಪ್ರಜಾವಾಣಿ ಕ್ಯಾಂಪ್ ಮಾಡಿದ್ವಿ. ಎಲ್ಲ ಹುಡುಗರಿಗೆ ಯಾವ ರೀತಿ ಈಗ ಸೆಲೆಕ್ಷನ್ ಮಾಡ್ಕೋಬೇಕಲ್ಲ ಕಾಲೇಜು ಕೋರ್ಸಸ್ನ, ಅದನ್ನೆಲ್ಲ ಸೆಲೆಕ್ಷನ್ ಮಾಡೋದು ಕೆರಿಯರ್ ಗೈಡೆನ್ಸ್ಗೆ. ಈಗ ಒಂದು 450 ಜನ PUC ಸೆಕೆಂಡ್ ಇಯರಲ್ಲಿ ಹುಡುಗರು ಎಕ್ಸಾಮ್ ತೊಗೊಂಡಿರೋರು ನಮ್ಮ ಕಾಲೇಜಿನೆನ್ನೆ ಆಗಮಿಸಿದ್ರು ಎಲ್ಲರೂ. ಅದು ಚೆನ್ನಾಗಿ ನಡೀತು, ಅದೊಂದು ಪ್ರೋಗ್ರಾಮ್ ಆಯಿತು. ಇದಲ್ಲದೆ ನಾವು MOU ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಕೆಲವು ಯೂನಿವರ್ಸಿಟಿಲಿ ತೊಗೊಂಡಿದ್ದೀವಿ. ಇನ್ನು ಕೆಲವು ಈಗಾಗಲೇ ABC ಕನ್ಸಲ್ಟೆಂಟ್ ಅಂತೇಳಿದೆ, ಅವ್ರ ಜೊತೆ MOU ಆಗಿದೆ. ಇನ್ನೊಂದು ಹೊಸ ವಿಚಾರ ಏನು ಅಂದರೆ, ನಾವು ಭಾಳ ಜನ IAS ಓದಬೇಕು ಅಂತ ಪ್ರಯತ್ನ ಪಡ್ತಾರೆ BE ಆದಮೇಲೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ, ಒಂದು ನಮ್ಮ ಭರತ್ಲಾಲ್ ಮೀನಾ ಅಂತ ರಿಟೈರ್ಡ್ IAS ಆಫೀಸರ್ ಒಂದು IAS ಇನ್ಸ್ಟಿಟ್ಯೂಟ್, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅವ್ರ ಜೊತೆ ಒಡಂಬಡಿಕೆ ಮಾಡಿದ್ದೀವಿ. ನಮ್ಮಲ್ಲಿ ಏನು ಅಂದರೆ, ಬಂದು ಸೆಕೆಂಡ್ ಇಯರಿಂದನೇ ಹುಡುಗರು ಕೇಳ್ತೀವಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದಾ ಅಂತ. ಆವಾಗ ಫಸ್ಟು, ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರಲ್ಲಿ 2 ಅವರ್ಸ್ ಅದಕ್ಕೆ ಗೈಡ್ ಮಾಡಿ, ಫೈನಲ್ ಇಯರಲ್ಲಿ ಒಟ್ಟಿಗೆ ಒಂದು 6 ತಿಂಗಳು ಏನೋ ಪ್ರಾಕ್ಟೀಸ್ ಮಾಡಿ. ಇಲ್ಲದ್ರೆ ಅವರು ಚೆನ್ನೈಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕಟ್ ಡೌನ್ ಮಾಡೋಕ್ಕೆ ಇದು ಒಂದೇ ಸಾರಿ ಮಾಡೋದು ಕಷ್ಟ. IAS 2-3 ಅಟೆಂಪ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಇದು ಒಂದು ಪ್ರಯೋಗ ಮಾಡೋಕ್ಕೆ ರೆಡಿಯಾಗಿದ್ವಿ. ಇನ್ನು ಮುಂದಿನ ತಿಂಗಳಿಂದ ಅದು ಶುರುವಾಗುತ್ತೆ. ಇದಿಷ್ಟು ನಮ್ಮ ಕಾಲೇಜಿನ ವಿಚಾರ. ಇನ್ನೇನಾದ್ರು ಇದ್ದರೆ ತಾವು ಕೇಳ್ಬೋದು.